ಇವತ್ತಿನ ದಿನದಲ್ಲಿ ನಾವು ನೋಡುವ ಯಾವುದೆಲ್ಲ ಲೆವೆಲ್ಸ್ ಫಾರ್ಮ್ ಆಗಿತ್ತು ಮತ್ತು ಯಾವುದೆಲ್ಲ ಟ್ರೇಡ್ ಫಾರ್ಮ್ ಆಗಿತ್ತು ಮತ್ತು ಯಾವುದೆಲ್ಲ ಟ್ರೇಡ್ಸ್ ನಾನು ತಗೊಂಡೆ ಅಂತ ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಚಾರ್ಟ್ಸಿಗೆ ಹೋಗುವ. ಚಾರ್ಟ್ಸಲ್ಲಿ ನಾವು ನೋಡ್ಬೋದು ಇವತ್ತಿನ ದಿನದಲ್ಲಿ ಈ ಕಂಪ್ಲೀಟಾಗಿ ಮಾರ್ಕೆಟ್ ಡೌನ್ ಸೈಡಲ್ಲೇ ಇತ್ತು. ಯಾಕಂದರೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮಾಡಿದ ನಂತರ ಪ್ರೈಸ್ ಒಂದು ಡೌನ್ ಸೈಡ್ ಮೂಮೆಂಟಿಗೆ ಬಂದಿದೆ. ಸೊ ಕೆಲವೆಲ್ಲ ಲೆವೆಲ್ಸಲ್ಲಿ ನೀವು ನೋಡ್ಬೋದು, ನಾನು ಲೆವೆಲ್ಸ್ ಆಲ್ರೆಡಿ ಮಾರ್ಕ್ ಮಾಡಿದ್ದೇನೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಸೊ ಫಸ್ಟಾಗಿ 30 ಮಿನಿಟ್ಸಲ್ಲಿ ಕ್ಲಿಯರಾಗಿ ನೋಡೋದಾದರೆ 30 ಮಿನಿಟ್ಸಲ್ಲಿ ನಮಗೆ ಡೈರೆಕ್ಷನ್ ಎಂತ ಮತ್ತು 15 ಮಿನಿಟ್ಸಲ್ಲಿ ಆ ಲೆವೆಲನ್ನು 30 ಮಿನಿಟ್ಸಲ್ಲಿ ಡೈರೆಕ್ಷನ್ ಮತ್ತು ನಾವು ಲೆವೆಲ್ಸ್ ಕೂಡ ಮಾರ್ಕ್ ಮಾಡ್ತೇವೆ. 15 ಮಿನಿಟ್ಸಲ್ಲಿ ನಾವು ಈ ಲೆವೆಲಲ್ಲಿ ಮಾರ್ಕ್ ಮಾಡಿದ್ದನ್ನು ನಾವು ವಾಪಸ್ ಒಂದು ಸತಿ ರಿವಿಸಿಟ್ ಮಾಡ್ತೇವೆ, ಎಲ್ಲಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕಾ ಅಂತ. ಮತ್ತು 5 ಮಿನಿಟ್ಸಲ್ಲಿ ನಾವು ಎಂಟ್ರಿ ತೊಗೊಳ್ತೇವೆ. ಓಕೆ, ಸೊ 15 ಮಿನಿಟ್ಸ್ ಮತ್ತು 30 ಮಿನಿಟ್ಸಲ್ಲಿ ಲೆವೆಲ್ಸ್ ಕ್ಲಿಯರಾಗಿ ನಾವು ಐಡೆಂಟಿಫೈ ಮಾಡಬೇಕು. 5 ಮಿನಿಟ್ಸಲ್ಲಿ ಲೆವೆಲ್ಸ್ ಐಡೆಂಟಿಫೈ ಮಾಡೋದಲ್ಲ, 5 ಮಿನಿಟ್ಸ್ ಎಂಟ್ರಿಗೋಸ್ಕರ ಮಾತ್ರ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ನೋಡುವ ಹೇಗೆಲ್ಲ ಲೆವೆಲ್ಸ್ ನಾನು ಮಾರ್ಕ್ ಮಾಡಿದ್ದೇನೆ ಅಂತ. ಸೊ ನೀವು ನೋಡೋದಾದರೆ 30 ಮಿನಿಟ್ಸ್ ಪ್ರಕಾರ ಕಂಪ್ಲೀಟಾಗಿ ಇವತ್ತಿನ ದಿನದಲ್ಲಿ ಮಾರ್ಕೆಟ್ ಡೌನ್ ಸೈಡ್ ಇತ್ತು ಅಲ್ವಾ. ಸೊ 30 ಮಿನಿಟ್ಸಲ್ಲಿ ನಾವು ಕರೆಕ್ಟಾಗಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯಿತು ಮಾರ್ಕೆಟ್ ಡೌನ್ ಸೈಡಲ್ಲಿ ಉಂಟಂತ. ಮತ್ತು ಈ ಲೆವೆಲ್ ಕೂಡ ಒಂದು ಫಾರ್ಮೇಷನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಒಂದು ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ಸೊ ಮತ್ತು ಟ್ರೆಂಡ್ ಒಂದು ಡೌನ್ ಸೈಡ್ ಮೂಮೆಂಟಿಗೆ ಬಂದಿದೆ. ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಅಲ್ವಾ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ನಮಗೆ ಇಂಪಾರ್ಟೆಂಟ್ ಇರುವಂಥ ಲೆವೆಲ್ ಅಟ್ಲೀಸ್ಟ್ ನಮಗೆ ಒಂದು 2 to 3 ಪಾಯಿಂಟ್ಸನ್ನು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಮಾರ್ಕ್ ಮಾಡುವಾಗ ಟಚ್ ಆಗಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ ಯಾವುದೆಲ್ಲ ಟಚ್ ಲೆವೆಲ್ಸ್ ಮಾರ್ಕ್ ಮಾಡುವಾಗ ನಮಗೆ ಟಚ್ ಆಗಿದೆ, ಇದೊಂದು ಲೆವೆಲ್ ಅಲ್ವಾ. ಸೊ ಇದೊಂದು ಲೆವೆಲ್. ಸೊ ಹಾಗಾಗಿ ಇದರಲ್ಲಿ ನಾವು ಕ್ಲಿಯರಾಗಿ ನೋಡೋದಾದರೆ ಇದೊಂದು ರೆಸಿಸ್ಟೆನ್ಸ್, ಇವತ್ತಿನ ದಿನದ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್. ಯಾಕಂದರೆ ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಕೂಡ ಫಾರ್ಮ್ ಆಗಿತ್ತು. ಓಕೆ, ಸೊ ಇದನ್ನು ನಾವು ಮಧ್ಯಾಹ್ನ ಮಾರ್ಕ್ ಮಾಡಿದ್ದಾದರೆ ಈ ಲೆವೆಲಲ್ಲಿ ಒಂದು ಟ್ರೇಡ್ ಫಾರ್ಮ್ ಆಗಿತ್ತು, ಅದು ನಾವು ಡೀಟೇಲಾಗಿ ನೋಡಬೇಕು ನೆಕ್ಸ್ಟ್ ಟೈಮ್ ಫ್ರೇಮಲ್ಲಿ. ಸೊ ಅದರ ನಂತರ ಕೆಳಗಿನ ಸಪೋರ್ಟ್ ನೋಡೋದಾದರೆ ಇದೊಂದು ಸಪೋರ್ಟ್. ಓಕೆ, ಸೊ ಮುಂಚಿನ ಸಪೋರ್ಟ್ ಈಗ ನಮಗೆ ರೆಸಿಸ್ಟೆನ್ಸ್ ಆಗಿದೆ. ಯಾಕಂದರೆ ಡೌನ್ ಸೈಡಿಗೆ ಟ್ರೇಡ್ ಬಂದಿದೆ. ಓಕೆ, ಸೊ ಹಾಗಾಗಿ ಇದೊಂದು ಸಪೋರ್ಟ್, ಇದೊಂದು ರೆಸಿಸ್ಟೆನ್ಸ್. ನೆಕ್ಸ್ಟ್ ನಾವು ನೋಡೋದಾದರೆ 15 ಮಿನಿಟ್ಸಲ್ಲಿ ನಾವು ನೋಡುವ. ಓಕೆ, ಕ್ಲಿಯರಾಗಿ ಲೆವೆಲೆಲ್ಲ ಇಂಟ್ಯಾಕ್ಟಾಗಿ ಉಂಟು. ಸೊ ಹಾಗಾಗಿ ನಮಗೆ ಇಲ್ಲಿ ಒಂದು ಅಪರ್ಚುನಿಟಿ ಇವತ್ತಿನ ದಿನದಲ್ಲಿ ಇತ್ತು ಈ ಲೆವೆಲಲ್ಲಿ. ಓಕೆ, ಸೊ ಹಾಗಾಗಿ ನಾವು 5 ಮಿನಿಟ್ಸಲ್ಲಿ ಎಂಟ್ರಿಗೆ ನೋಡುವ. ಓಕೆ, ಸೊ 5 ಮಿನಿಟ್ಸಲ್ಲಿ ಲೆವೆಲ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ. ಅಡ್ಜಸ್ಟ್ಮೆಂಟ್ ಸಣ್ಣ ಮಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಆದರೆ ಕಂಪ್ಲೀಟಾಗಿ ಲೆವೆಲ್ಸ್ ಮಾರ್ಕ್ ಮಾಡುವಾಗೇ ಇಲ್ಲ. ಓಕೆ, ಯಾಕಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ಆಗ್ತದೆ ಮತ್ತು ನಮ್ಮ ಸ್ಟ್ರಕ್ಚರ್ಸ್ ಮತ್ತು ಮಾರ್ಕೆಟ್ ಸೆಟಪ್. ಸೊ ಹಾಗಾಗಿ ನಾವು ನೋಡೋದಾದರೆ ಇಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಟ್ರೇಡ್ ಇತ್ತು ಇವತ್ತಿನ ದಿನದ ಈವ್ನಿಂಗ್ ಟೈಮಲ್ಲಿ 5 ಗಂಟೆಗೆ. ಓಕೆ, ಸೊ ಹಾಗಾಗಿ ಒಂದು 1:2 ಕೂಡ ನಮಗೆ ಔಟ್ಕಮ್ ಕೊಟ್ಟಿದ್ದು. ಹಾಗಾಗಿ ಸೊ ಇದು ಮಿಸ್ ಆದರೂ ಕೂಡ ನಾನು ಇಲ್ಲಿ ಒಂದು ಸೆಟಪ್ ಫಾರ್ಮ್ ಆಗ್ಬೋದು, ಆದರೆ ಇದು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಈಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. 12 ಗಂಟೆಯಲ್ಲಿ ಅಷ್ಟು ಮೊಮೆಂಟಮ್ ಬರೋದಿಲ್ಲ ಮತ್ತು ಕ್ಲಿಯರಾಗಿ ಸೆಟಪ್ ಇದ್ದರೂ ಕೂಡ ಮೊಮೆಂಟಮ್ ತುಂಬ ಕಮ್ಮಿ ಇರ್ತದೆ. ಹಾಗಾಗಿ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಓಕೆ, ಸೊ ನಾನು ಇವತ್ತಿನ ದಿನದಲ್ಲಿ ಟ್ರೇಡ್ ತೊಗೊಂಡದ್ದು ಮತ್ತು ನನ್ನ ಮಿಸ್ಟೇಕ್ಸ್ ಮಾಡಿದ್ದು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ. ಅದೆಂತ ಅಂದರೆ, ನಾನು ಫಸ್ಟ್ ಮಿಸ್ಟೇಕ್ ಮಾಡಿದ್ದಂದರೆ 30 ಮಿನಿಟ್ಸಲ್ಲಿ ನಾನು ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಲೆವೆಲ್ ಇತ್ತು ಇವತ್ತಿನ ದಿನದ್ದು, ಅಂದರೆ ಈಗ ಕರೆಂಟ್ ಸಿಚುವೇಷನಲ್ಲಿ. ಓಕೆ, ಸೊ ಹಾಗಾಗಿ 15 ಮಿನಿಟ್ಸಲ್ಲಿ ಕೂಡ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಯಾಕೆಂದರೆ 15 ಮಿನಿಟ್ಸಲ್ಲಿ ಅಟ್ಲೀಸ್ಟ್ 2 to 3 ಪಾಯಿಂಟ್ಸ್ ಟಚ್ ಆಗಬೇಕು. ಓಕೆ, ಸೊ ಇದೊಂದು ಟಚ್ ಆಗಿದೆ, ಇದೊಂದು ಟಚ್ ಆಗಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. ಈಗ ನಮಗೆ ಡೌನ್ ಸೈಡ್ ಬಂದ ನಂತರ ಇದೊಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. ಓಕೆ, ಸೊ ಹಾಗಾಗಿ ಇದೊಂದು ಕ್ರಿಟಿಕಲ್ ಪಾಯಿಂಟ್. ನಾನೆಂತ ಮಾಡಿದೆ ಅಂದರೆ ಇದೊಂದು 2 ಪಾಯಿಂಟನ್ನು ಹಿಡ್ಕೊಂಡು ನಾನೊಂದು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಿದೆ. ಅದು ಕರೆಕ್ಟ್ ಆಗಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ಇದು ಹೀಗೆ ಸ್ಟ್ರಕ್ಚರ್ ಫಾರ್ಮ್ ಆದಾಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಇದು ಒಂದು ಇನ್ಕರೆಕ್ಟ್ ರೆಸಿಸ್ಟೆನ್ಸ್. ಮತ್ತು ಇಲ್ಲೂ ಕೂಡ ನಾವು ನೋಡೋದಾದರೆ ಸ್ಟ್ರಾಂಗ್ ಆಗಿ ಒಂದು ಬಯಸ್ ಆ್ಯಕ್ಟಿವೇಟ್ ಆಗಿದ್ದಾರೆ ಇಲ್ಲಿ. ಹಾಗಾಗಿ ಇದು ಕಂಪ್ಲೀಟ್ಲಿ ಅವಾಯ್ಡಬಲ್ ಟ್ರೇಡ್. ಆದರೆ ನಾನು ಟ್ರೇಡ್ ತೊಗೊಂಡದ್ದು ತುಂಬ ಸಣ್ಣದು ಇವತ್ತಿನ ದಿನದ್ದು. ಸೊ 0.01 ಲಾಟಲ್ಲಿ ತೊಗೊಂಡದ್ದು, ಅದು ಸಣ್ಣ ಮಟ್ಟ ಲಾಸ್ ಆಯಿತು. ಅಂದರೆ ಸಣ್ಣ ಮಟ್ಟ ಲಾಸ್ ಅಂದರೆ ಒಂದು $20 ಏನೋ ಲಾಸ್ ಆಯಿತು. ಓಕೆ, ಅದು ಬೇಕಿದ್ರೆ ನಾನು ನಿಮಗೆ ತೋರಿಸ್ತೇನೆ. ಯಾಕೆಂದರೆ ನನಗೆ ಆದಷ್ಟು ಟ್ರಾನ್ಸ್ಪರೆನ್ಸಿ ಇಟ್ಟು ಮತ್ತು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡುವ ಹಾಗೆ ಟ್ರೇಡಿಂಗ್ ತೋರಿಸ್ಬೇಕು. ಓಕೆ, ಅದು ನಮ್ಮ ಅಬ್ಜೆಕ್ಟಿವ್.
ಸೊ ಇವತ್ತಿನದು ಒಂದು ಸಣ್ಣ ಮಟ್ಟ ಲಾಸ್ $20, ಬಟ್ ಇನ್ನೂ ಕೂಡ 4 ದಿನ ಉಂಟು. 4 ದಿನದಲ್ಲಿ ಇನ್ನೂ ಕೂಡ ಒಳ್ಳೊಳ್ಳೆ ಟ್ರೇಡ್ಸ್ ಸಿಗ್ತದಂತ ನನಗೆ ಫುಲ್ ಗ್ಯಾರಂಟಿ ಉಂಟು. ಅಟ್ಲೀಸ್ಟ್ 1 ಅಥವಾ 2 ಟ್ರೇಡ್. ಓಕೆ, ಸೊ ಇದೊಂದು ಒಳ್ಳೆ ಲರ್ನಿಂಗ್ ನನಗೆ. ಯಾಕಂದರೆ ಈ ಟೈಪಲ್ಲಿ ನಾವು ರೆಸಿಸ್ಟೆನ್ಸ್ ಯಾವುದು ಮಾರ್ಕ್ ಮಾಡಬಾರ್ದು. ಯಾವತ್ತು ಮಾರ್ಕ್ ಮಾಡೋದಾದರೆ ನಮಗೆ ಪ್ರಾಪರಾಗಿ ಒಂದು ಸ್ಟ್ರಕ್ಚರ್ ಇರಬೇಕು, ಆಗ ಮಾತ್ರ ನಾವು ಅದಷ್ಟು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇವತ್ತು ನೋಡ್ಬೋದು ಆಲ್ಮೋಸ್ಟ್ $5,078 ಇತ್ತು, ಆದರೆ ನಮಗೆ ಇವತ್ತು ಆಲ್ಮೋಸ್ಟ್ ಒಂದು $24 ಇದು ಲಾಸ್ ಆಗಿದೆ. ಓಕೆ, ಸೊ ಅದು 2 ಟ್ರೇಡ್ ನಾನು ತಗೊಂಡದ್ದು ನಿಮಗೆ ಹೇಳಿದ್ದೆ ಅಲ್ಲ, ಇದು 2 ಟ್ರೇಡ್. ಓಕೆ, ಸೊ ಆ್ಯಕ್ಚುಲಿ ನಾನು ಎಂತ ಮಾಡಿದ್ದೆ ಅಂದರೆ ಫಸ್ಟಾಗಿ ನಾನು ಎಂಟ್ರಿ ತೊಗೊಂಡೆ 5 ಮಿನಿಟ್ಸಲ್ಲಿ. ಸ್ಟ್ರಕ್ಚರ್ ಒಂದು ಫಾರ್ಮ್ ಆಗಿತ್ತು, ಆದರೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲ. ಯಾಕೆ 15 ಮಿನಿಟ್ಸ್ ಮತ್ತು 30 ಮಿನಿಟ್ಸ್ ಪ್ರಕಾರ ಸ್ಟ್ರಾಂಗ್ ಇರಲಿಲ್ಲ. ಇಲ್ಲಿ ಒಂದು ಟ್ರೇಡ್ ತೊಗೊಂಡೆ, ಮತ್ತು ಒಂದು ಸಣ್ಣ ಮಟ್ಟ ಅಪ್ಸೈಡ್ ಬಂದ ನಂತರ ನಾನು ಎಂತ ಅನ್ಸ್ಕೊಂಡೆ, ಇಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಒಂದು ಸಣ್ಣ ಮಟ್ಟ ಎಂಟ್ರಿ ತಗೊಳ್ಳುವ, ಯಾಕಂದರೆ ಒಂದು ಸ್ಟ್ರಾಂಗ್ ಆಗಿ ಈ ಲೆವೆಲ್ ತನಕ ಬರ್ಬೋದು ಅಂತ. ಆದರೆ ಮತ್ತೆ ನನಗೆ ರಿಯಲೈಸ್ ಆಯಿತು, ಮಿಸ್ಟೇಕ್ಸನ್ನು ನಾನು ಕರೆಕ್ಷನ್ ಮಾಡುವಾಗ 30 ಮಿನಿಟ್ಸಲ್ಲಿ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರಲಿಲ್ಲ. ನೀವು ಹೀಗೆ ನೋಡೋದಾದರೆ 30 ಮಿನಿಟ್ಸಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರಲಿಲ್ಲ ಇದು. ಓಕೆ, ಸೊ ಅಷ್ಟು ಇದು ಬೆಟರ್ ಅಂತ ಹೇಳ್ಬೋದು. ಇದು ಅಟ್ಲೀಸ್ಟ್ ಬೆಟರ್ ರೆಸಿಸ್ಟೆನ್ಸ್. ಓಕೆ, ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ. ಆಲ್ಮೋಸ್ಟ್ ಒಂದು ರಿಜೆಕ್ಷನ್ ಥರ ಬಂದಿದೆ. ಓಕೆ, ಸೊ ಹಾಗಾಗಿ ನಾವು ಆದಷ್ಟು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡಿ 15 ಮಿನಿಟ್ಸ್ ಮತ್ತು 30 ಮಿನಿಟ್ಸಲ್ಲಿ. ಓಕೆ, ಮತ್ತು ನಾವು 30 ಮಿನಿಟ್ಸಲ್ಲಿ ಮಾರ್ಕ್ ಮಾಡಿ 5 ಮಿನಿಟ್ಸಲ್ಲಿ ಟ್ರೇಡ್ ತೊಗೊಳ್ಬೇಕಾಗ್ತದೆ. ಓಕೆ, ಇದು ಇಂಪಾರ್ಟೆಂಟ್ ಲರ್ನಿಂಗ್ ಇವತ್ತಿನ ದಿನದ್ದು. ಸೊ ನೋಡುವ ಇಲ್ಲಿ ಹೇಗೆ ಫಾರ್ಮ್ ಆಗ್ತದೆ ಅಂತ ನಾಳೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೂ ಕೂಡ ನಮಗೆ ಸೇಮ್ ಆಗಿ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಸಿ ಯು ಟುಮಾರೋ. ಬಾಯ್.